ಬರ್ಕಣಕ್ಕೆ ಒಂದು ಜಮೀನು ಇರ್ತೈತೆ, ಒಂದು ಮನೆ ಇರ್ತೈತೆ. ಅಟ್ಲೀಸ್ಟ್ 1 ಎಕರೆ 2 ಎಕರೆ ಇರೋರೆ. ಇಲ್ಲಿ ಯಾರೋ 50 ಎಕರೆ 100 ಎಕರೆ ಮಡಗಿಲ್ಲ. 10 ವರ್ಷದಿಂದ ಬಂದು ಒಂದು ಕೆಲಸ ಕೊಟ್ಟಿಲ್ಲ. ಕೆಲಸ ಸಿಗುತ್ತೆ ಲೋಕಲ್ ಅವ್ರಿಗೆ, ಇನ್ನೊಂದು ಆಗುತ್ತೆ, ಇಂಪ್ರೂವ್ಮೆಂಟ್ ಆಗುತ್ತೆ ಜಮೀನು ಅಂದವರು ಈಗ ಊರೂರೇ ಅಕ್ವೈರ್ ಮಾಡಕ್ಕೆ ಹೊರಟಿದ್ದಾರೆ. ಯಾರು ದುರುದ್ದೇಶ ಪಡಿದ್ರೆ ಅವ್ರ ವಂಶ ಹಾಳಾಗೋಗ್ಲಿ, ಅವ್ರ ಮನೆ ಗುಡ್ಸಿ ಗುಂಡಾಕ್ಕೆ ಹೋಗ್ಲಿ. ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನ ಬಿದರೆಹಳ್ಳಿ ಕಾವಲ್ನಲ್ಲಿ HCL ನಿರ್ಮಾಣ ಆಗುತ್ತೆ ಅಂತ ಕಳೆದ 10 ವರ್ಷಗಳ ಹಿಂದೆ ತೀರ್ಮಾನ ತೆಗೆದುಕೊಂಡಾಗ, ಶಂಕುಸ್ಥಾಪನೆ ಆದಾಗ ಇಲ್ಲಿರ್ತಕ್ಕಂಥ ಒಂದಿಷ್ಟು ಜನರಿಗೆ ಸಂತಸ ಆಗಿತ್ತು. ಯಾಕೆ ಅಂತ ಹೇಳಿದ್ರೆ ನಮ್ಮೂರು ಕೂಡ ಒಂದು ರಾಷ್ಟ್ರ ಮಟ್ಟದಲ್ಲಿ ಗುರುತಿಸ್ಕೊಳ್ತಾ ಇದೆ ಅನ್ನೋದು ಒಂದು ವಿಚಾರ. ಆದರೆ ಇಲ್ಲಿರ್ತಕ್ಕಂಥವ್ರಿಗೆ ಒಂದಿಷ್ಟು ಉದ್ಯೋಗ ಅವಕಾಶಗಳು ಸಿಗುತ್ತೆ ಅನ್ನುವಂತಹ ಆಸೆ ಕೂಡ ಇತ್ತು. ಆದರೆ ಇದೀಗ ಬಂದಿರತಕ್ಕಂಥ ವಿಚಾರಗಳನ್ನು ಗಮನಿಸೋದಾದರೆ ಸಾಕಷ್ಟು ಆತಂಕ, ಭಯದ ಜೊತೆಗೆ ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇದೆ. ಆರಂಭದಲ್ಲಿ HCL ಒಂದು ನಿರ್ಮಾಣ ಮಾಡ್ತಕ್ಕಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುಮಾರು 600ಕ್ಕೂ ಹೆಚ್ಚು ಎಕರೆ ಪ್ರದೇಶವನ್ನು, ಈ ವಿಸ್ತಾರವನ್ನು ಇರತಕ್ಕಂಥದ್ದನ್ನ ತೆಗೆದುಕೊಂಡಿದ್ದಂತಹದ್ದು. ಇದಾದ ನಂತರ ಇದೀಗ ಇನ್ನೂ ಕೂಡ ಒಂದು 300 ಎಕರೆ HCLಗೆ ಬೇಕು ಅಂತ ಹೇಳಿ, HCL ಕೈಗಾರಿಕಾ ಪ್ರದೇಶಕ್ಕೆ ಬೇಕು ಅನ್ನುವಂತಹ ಉದ್ದೇಶದಿಂದಾಗಿ KIDBನವರು ಇದೀಗ ವಶಕ್ಕೆ ಪಡೆಯೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ಸ್ಥಳೀಯವಾಗಿರ್ತಕ್ಕಂಥ ಸಾಕಷ್ಟು 100 ವರ್ಷಗಳಿಂದ ಬದುಕನ್ನು ಕಟ್ಟಿಕೊಂಡು ಇಲ್ಲೇ ಕೂಡ ಜೀವನ ಮಾಡ್ತಾ ಇದ್ದಂತಹ ರೈತರಲ್ಲಿ ಆತಂಕ ಸೃಷ್ಟಿ ಆಗ್ತಾ ಇದೆ. ಶತಾಯ ಗತಾಯ ನಾವು ಈ ಭಾಗದ ಭೂಮಿಯನ್ನು ಕೊಡೋದಿಲ್ಲ ಅನ್ನುವಂತ ಹೇಳಿ ಪಟ್ಟನ್ನು ಹಿಡ್ಕೊಂಡಿರ್ತಕ್ಕಂಥದ್ದು. HCLಗೆ ಬೇಕಾದರೆ ಇನ್ನೂ ಕೂಡ ಪಕ್ಕದಲ್ಲಿ ಒಂದು ಅರಣ್ಯ ಭೂ ಪ್ರದೇಶ ಇರತಕ್ಕಂಥದ್ದು, ಅಲ್ಲೂ ಕೂಡ ಸಾವಿರಾರು ಎಕರೆ ಜಾಗ ಇದೆ, ಅದನ್ನು ಮಾಡ್ಕೊಳ್ಳಿ. ಅದನ್ನು ಬಿಟ್ಟು ಹೈವೇ ಪಕ್ಕದಲ್ಲಿರ್ತಕ್ಕಂಥ ನಮ್ಮ ಒಂದು ವಿಷಯಕ್ಕೆ ದಯವಿಟ್ಟು ಬರಬೇಡಿ, ಯಾವುದೇ ಕಾರಣಕ್ಕೂ ಕೂಡ ಈ ಭೂಮಿಯನ್ನು ನಾವು ನಿಮಗೆ ಬಿಟ್ಕೊಡೋದಿಲ್ಲ ಅನ್ನುವಂತಹ ಒಂದು ರೀತಿಯಂಥ ಆಕ್ರೋಶದ ಮಾತುಗಳನ್ನು ಹೇಳ್ತಾ ಇದ್ದಾರೆ, ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಬಗ್ಗೆ ಸರ್ಕಾರ ಆಗಿರ್ಬೋದು ಅಥವಾ ಏನು ಜಿಲ್ಲಾಡಳಿತ, ತಾಲೂಕು ಆಡಳಿತ ಆಗಿರ್ಬೋದು ಯಾವ ರೀತಿ ಕ್ರಮ ತೆಗೆದುಕೊಳ್ತಾ ಗೊತ್ತಿಲ್ಲ. ಜೊತೆಗೆ ಇದರ ಜೊತೆಗೆ ಇನ್ನೇನೆಲ್ಲ ಕೂಡ ಸಮಸ್ಯೆ ಆಗ್ತಾ ಇದೆ, ಇದರಿಂದ ಅನುಕೂಲ ಇದೆಯಾ ಅನಾನುಕೂಲ ಇದೆಯಾ ಅವ್ರನ್ನೇ ಕೂಡ ಮಾತನಾಡಿಸ್ತೀನಿ ಬನ್ನಿ. ನಾವಲ್ಲೇ 30 ವರ್ಷದಿಂದ ಇದ್ದೀವಿ. ನಾನು ಬಂದಿರೋದು 30 ವರ್ಷ. ನಮ್ಮ ತಾತ ಮುತ್ತಾತಿರಲ್ಲ ಭಾಳ ವರ್ಷ. ನಮ್ಮ ಸ್ವಂತ ಜಮೀನು ಅದು. ನಮ್ಗೆ ಇದನ್ನು ಬಿಟ್ಟರೆ ಬೇರೆ ಎಲ್ಲೂ ಇಲ್ಲ. ನಮ್ಗೆ 2 ಮಕ್ಕಳಿದ್ದಾವೆ. ನಾವು ಇದನ್ನು ಬಿಟ್ಬಿಟ್ಟು ನಾವು ಎಲ್ಲಿಗೆ ಹೋಗೋಣ? ಇವರೇ ಮನೆ ಒಟ್ಟಿಗೆ ಏನು ತಿಂತಾರೆ ಈ ಸರ್ಕಾರದವರು? ನಮ್ಮನ್ನು ಯಾಕೆ ಇಷ್ಟೊಂದು ಪರೀಕ್ಷೆ ಮಾಡ್ತಾವ್ರಿ? ಎಲ್ಲೂ ಜಮೀನಿಲ್ವೋ ತಗೊಳ್ಳಿ ಬಿಡಿ. ನಮ್ಮನ್ನು ಇದನ್ನು ಬಿಟ್ಟರೆ ಎಲ್ಲೂ ಇಲ್ಲ. ನಮಗೆ ಪ್ರಾಣ ಹೋದ್ರೂ ಪರವಾಗಿಲ್ಲ, ನಾವು ಜಮೀನು ಮಾತ್ರ ಬಿಡಲ್ಲ. ನಮ್ಮ ಮಕ್ಳಿಗೆ ಎಲ್ಲಿ ನಾವು ಬೀದಿ ಪಾಲು ಮಾಡಬೇಕಾಗತ್ತೆ? ಎಲ್ಲ ಮಕ್ಳಿಗೆ ಇಷ್ಟವಷ್ಟ ದುಡ್ಡು ತೋರಿಸ್ಬಿಟ್ಟು, ಅವ್ರಿಗೆ ಆಸೆ ತೋರಿಸ್ಬಿಟ್ಟು ಅವರು ಹಾಳಾಗಿ ಹೋಗ್ತಾರೆ, ನಾವು ಹಾಳಾಗಿ ಹೋಗ್ತೀವಿ. ನಮ್ಮ ಇಡೀ ಕುಟುಂಬವೇ ನಾಶ ಮಾಡೋಕ್ಕೆ ಇವರು ಪ್ರಯತ್ನ ಪಡ್ತಾವ್ರಿ. ಅವಾಗೆಲ್ಲ HCL ಬಂದಾಗ ನಿಮ್ಮ ಮಕ್ಕಳಿಗೆಲ್ಲ ಕೆಲಸ ಕೊಡ್ತೀವಿ, ಅದು ಮಾಡ್ತೀವಿ, ಇದು ಮಾಡ್ತೀವಿ, ನಿಮ್ಮನ್ನು ಅಟ್ಟಕ್ಕೆ ಹತ್ತಿಸ್ತೀವಿ ಅಂತ ಹೇಳ್ಬಿಟ್ಟು ಬಂದು ಕೂತ್ಕೊಂಡ್ಬಿಟ್ಟು ನಮ್ಮನ್ನು ಅಕ್ಕಪಕ್ಕದವರೆಲ್ಲ ನಮ್ಮನ್ನು ಜೀವಮಾನನೇ ಹಾಳು ಮಾಡೋಕ್ಕೆ ಮಾಡ್ಯವ್ರೆ. ನಮ್ಮ ಮಕ್ಕಳಿಗೋಸ್ಕರ ಆಗಲಿ ನಾವು ಪ್ರಾಣ ಹೋದ್ರೂ ಪರವಾಗಿಲ್ಲ, ನಾವಂತೂ ಜಮೀನು ಬಿಡಲ್ಲ. ನಾವು ಯಾವುದೇ ಕಾರಣಕ್ಕೂ ಜಮೀನು ಬಿಡಲ್ಲ. ನಾವು ಇದನ್ನು ಬಿಟ್ಟರೆ ನಾವು ಪ್ರಾಣನೇ ಕಳ್ಕೊತೀವಿ. ಯಾರೇ ಬರಲಿ, ಯಾವ ಮುಖ್ಯಮಂತ್ರಿನೇ ಬರಲಿ, ಯಾರೇ ಬರಲಿ, ನಾವಂತೂ ನಾವು ಸರ್ಕಾರದವ್ರು ಬಂದು ನಮ್ಮನ್ನು ಬಿಟ್ಕೊಡಿ ಅಂದರು ನಾವು ಬಿಟ್ಕೊಡಲ್ಲ. ನಮ್ಮನ್ನೇನು ದಾಸರನ್ನು ಮಾಡೋಕ್ಕೆ ಮಾಡ್ಯವ್ರೆ ಇವರು. ನಮ್ಮನ್ನು ಇದನ್ನು ಬಿಟ್ಟರೆ ನಮಗಿನ್ನೆಲ್ಲೂ ಜಾಗ ಇಲ್ಲ. ನಮಗೆ ನಾವು ಅದರಲ್ಲೇ ಜೀವನ ಮಾಡಬೇಕು. ನಾವು ಹೊಸ್ಗಳು ಕಟ್ಕೊಂಡು ನಾವು ಹೊಟ್ಟೆ ಹೊರ್ಕೊಂತ ಇದ್ದೀವಿ. ನಮಗೆ ಯಾವುದು ಬೇರೆ ಆದಾಯನೇ ಇಲ್ಲ. ಇರೋ 2 ಎಕರೆ ತಗೊಂಬಿಟ್ರೆ ನಾವು ಎಲ್ಲಿ ಹೋಗಬೇಕು? 100 ಕುಟುಂಬ ತಾಂಡ ಬೀದಿಗೆ ಎಸಿತಾವ್ರಲ್ಲ, ನಾವೇನು ಮಾಡಬೇಕು? ನಾವು ನಮ್ಮ ಜೀವಮಾನನೇ ಹಾಳು ಮಾಡ್ತಾವ್ರೆ. ಯಾವುದೇ ಕಾರಣಕ್ಕೂ ನಾವು ಬಿಡಲ್ಲ. ನಾವು ಪ್ರಾಣ ಹೋದ್ರೂ ಪರವಾಗಿಲ್ಲ, ನಾವು ಸೋಪ್ನಳ್ಳಿಲೇ ಹೋಗಬೇಕು, ನಾವು ಬಿಡೋದೇ ಇಲ್ಲ. ನಮಗೆ ನಮ್ಮ ಜಮೀನು ನಮಗೆ ಬಿಟ್ಬಿಡ್ಲಿ, ನಮಗೆ ಸಾಕು. ಅವ್ರೇನು ಮಾಡಿಕೊಡೋದು ಬೇಡ. ಈಗ ನಾವು ದಾಸರಂಗೆ ಹೋಗಿ HCL ಗೇಟಲ್ಲಿ ನಿಂತ್ಕೋಬೇಕು. ನಮ್ಮನ್ನು ಅಳಿಗೂ ಕೂಡ್ತಾ ಇಲ್ಲ. ಫಸ್ಟ್ ಸ್ಟಾರ್ಟಿಂಗಲ್ಲಿ ನಿಮ್ಮ ಮಕ್ಳಿಗೆ ಒಂದೊಂದು ಕೆಲಸ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಆಸೆ ತೋರಿಸ್ಬಿಟ್ಟು ನಮ್ಮನ್ನು ಜಾಗ ಬಿಡಿಸ್ಕೊಂಡ್ರು ಎಲ್ಲವ. ಏನು 10 ರೂಪಾಯಿ ಕೊಡಲಿಲ್ಲ ನಮಗೆ. ಹೋಗ್ಲಿ, ಹಾಳಾಗಿ ಹೋಗ್ಬಿಡ್ಲಿ. ಈಗ ನಮ್ಮ ಸ್ವಂತ ಜಮೀನುಗಳ್ನು ನಮ್ಮನ್ನು ಹಾಳು ಮಾಡ್ತಾವ್ರಲ್ಲ, ಅವ್ರು ಉದ್ಧಾರ ಆಗ್ತಾರ? ಅವ್ರು ಕೋಟಿ ಬದುಕಿರೋರು ಅವ್ರು ಹೆಂಗೋ ಜೀವನ ಮಾಡ್ತಾರೆ. ನಮ್ಮ 2 ಮಕ್ಕಳನ್ನು ನಾವೇನು ಮಾಡಬೇಕು? ನೀವೇ ಯೋಚನೆ ಮಾಡಿ. ಸರ್, ನಮ್ಮ ಪಣೀಂದ್ರ ಅಂತ ಬಿದರೆಹಳ್ಳಿ ಕಾವಲು ರೈತರು ಹಾಗೂ ದಲಿತ ಮುಖಂಡ ಹೋರಾಟಗಾರರು. ಇಲ್ಲಿ ಏನಾಗಿದೆ ಅಂದರೆ, ಇಲ್ಲಿ ಫಸ್ಟು 900 ಎಕರೆ ಇತ್ತು. 900 ಎಕರೆ ಆದಮೇಲೆ 610 ಎಕರೆ ನಾವು ತೊಗೊಂಡು, ನಾವೆಂದು ರೈತರು ಜಮೀನು ತಗೊಳ್ಳಲ್ಲ ಅಂತ ಹೇಳಿನೇ ತಗೊಂಡ್ರು. ಅವಾಗ ಇಲ್ಲೇನಾಗಿದೆ ಅಂತಂದರೆ, ಈಗ ಇಲ್ಲಿ ಅವಶ್ಯಕತೆನೇ ಇರಲಿಲ್ಲ. HCL ಬೇರೆ ಎಲ್ಲ ಅದು ಕೈಗಾರಿಕಾ ಪ್ರದೇಶದಲ್ಲಿ 12-13 ಸಾವಿರ ಎಕರೆ ರಿಸರ್ವ್ ಇದೆ, ಅಲ್ಲಿಗೆ ಹೋಗ್ಬೋದಾಯಿತು. ಇದನ್ನೆಲ್ಲ ಇಲ್ಲಿನ ಲೋಕಲ್ ಕೆಲವರು ಪುಡಾರಿಗಳು, ರಾಜಕೀಯ ವ್ಯಕ್ತಿಗಳು ಏನು ಮಾಡಿದರು, ಇಲ್ಲಿ ಬರೀ ನಮಗೆ ಹೆಸರು ಬರುತ್ತೆ ಅಂತ ತಂದರು. ತಂದ ಮೇಲೆ ಸುಮ್ಕಿರಬೇಕು. ಇಲ್ಲಿ ಅಂದರೆ ತಂದು 600 ಎಕರೆ ಕೊಟ್ಟ ಮೇಲೆ ಲೋಕಲ್ನವ್ರಿಗೆ ಏನು ಒಂದು ಸೈಟ್ ಕೊಡ್ತೀವಿ ಅಂತ ಆಸೆ ಹುಟ್ಟಿಸಿದ್ರು. ಅವರೆಲ್ಲ ಕೈ ಬಿಟ್ಟರು. 610 ಎಕರೆನೂ ಗೇಯ್ತಿದ್ರು, ಎಲ್ಲ ಉಳುಮೆ ಮಾಡ್ತಿದ್ರು, ದನ ಕರ ಮೇಯಿಸ್ತಿದ್ರು, ಎಲ್ಲ ಚೆನ್ನಾಗಿದ್ರು. ಅವ್ರಿಗೇನೋ ಒಂದು ಆಸೆ ತೋರಿಸ್ಬಿಟ್ಟು ಸೈಟ್ ಕೊಡ್ತೀವಿ, ನಿಮಗೆಲ್ಲ ಒಂದೊಂದು ಸೈಟ್ ಕೊಡ್ತೀವಿ, ಒಂದು ಊರು ಮಾಡ್ತೀವಿ, ಸುತ್ತ ಎಲ್ಲ ಇನ್ನೂ ಬೇಜಾನ್ ಜಮೀನು ಮಿಗುತ್ತೆ ಅಂತ ಹೇಳಿದರು. ಅವ್ರಿಗೇನು ಕೊಡಲೇ ಇಲ್ಲ. ಅದು ಬಿಟ್ಬಿಟ್ಟು ಇನ್ನು ಹಾಳು ಮಾಡೋಕ್ಕೆ ನೋಡ್ತಿದ್ದಾರೆ. ಇನ್ನು ಕೇಂದ್ರ ಸರ್ಕಾರದ್ದು KL India ಅಂತ 40 ಎಕರೆ ಕೊಡ್ಸೋಕ್ಕೆ ಕೊಟ್ಟಿದ್ದಾರೆ. ತಿರ್ಗಾ 40 ಎಕರೆ
ಇವ್ರಿಗೆ ಹತ್ತಂದೆ ಇತ್ತಂದು ಹೇಳ್ಬೋದು. ಬಟ್ ರೈತರು ಜಮೀನಿಗೆ ರೈತರದ್ದು ಅವ್ರು ನೋಡ್ತಾನೇ ಇಲ್ಲ. ರೈತರು ಅದರಿಂದ ಜೀವನ ಮಾಡ್ತಾರೆ, ಅದು ಬಿಟ್ಟರೆ ಗತಿ ಇಲ್ಲ, ಬೀದಿ ಪಾಲಾಗ್ತಾರೆ ಸರ್. ಬಡವರು ಇರ್ತಾರೆ, ಅವ್ರಿಗೆ ಹೊಟ್ಟೆ ಹೊರ್ಕಣಕ್ಕೆ ಒಂದು ಜಮೀನು ಇರ್ತೈತೆ, ಒಂದು ಮನೆ ಇರ್ತೈತೆ, ಅಟ್ಲೀಸ್ಟ್ 1 ಎಕರೆ 2 ಎಕರೆ ಇರೋರೆ. ಇಲ್ಲಿ ಯಾರೋ 50 ಎಕರೆ 100 ಎಕರೆ ಮಡಗಿಲ್ಲ. ಈಗ ಬರೀ 150 ಎಕರೆಯಲ್ಲಿ ಒಂದು 100 ಕುಟುಂಬಗಳು ಹಾಳಾಗ್ತವೆ. ಯಾಕೆಂದರೆ ಇದು ಬಿಟ್ಟರೆ ಗತಿ ಇಲ್ಲ ಸರ್ ಅವ್ರಿಗೆ. ಇವನು ಕೆಲವೊಂದು ದುರದೃಷ್ಟವಾಗಿ HCLರು ಒಂದು ವೇಳೆ ತಗೊಳ್ಳಲ್ಲ ಅಂದ್ರೂ ಲೋಕಲ್ ಕೆಲವು ಪುಡಾರಿ ಇದ್ದಾರೆ ಸರ್ ಇಲ್ಲಿ. ಅವರು ತಗೊಳ್ರಿ ಅಂತ ಹೇಳಿ ಹಿಂಸೆ ಮಾಡಿ ಅವ್ರನ್ನ ಮನವೊಲಿಸಿ ಸುಮ್ಮನೆ ನೋಟಿಸ್ ಕೊಡೋಂಗೆ ಮಾಡ್ತಾರೆ. ಯಾಕೆ ಇರೋ HCLನೇ ಇನ್ನೂ 20 ವರ್ಷ ಮಾಡಿದ್ರು ಇನ್ನೂ ಒಂದು ರನ್ವೇ ಮಾಡಿಲ್ಲ, ಒಂದು ಕ್ವಾರ್ಟರ್ಸ್ ಕಟ್ಟಿಲ್ಲ, ಇನ್ನೂ ಒಂದು ಹೆಲಿಕಾಪ್ಟರ್ ಮಾಡ್ಯಾರೋ ಇಲ್ವೋ ಗೊತ್ತಿಲ್ಲ. ಈಗ 10 ವರ್ಷಕ್ಕೆ ಇನ್ನೂ 20 ವರ್ಷ ಆದರೂ ಅಭಿವೃದ್ಧಿ ಮಾಡೋದು ಕಷ್ಟ ಐತೆ. ಆದರೆ ಕೆಲವರು ಪುಡಾರಿಗಳು ಅವ್ರಿಗೆ ಬೇಕಾದನ್ನು ಕೆಲವು ಸರ್ವೆ ನಂಬರ್ ಬಿಟ್ಟು ಬೇರೆ ಸರ್ವೆ ನಂಬರ್ ಕೊಟ್ಟು KDB ಮುಖಾಂತರ HCLಗೆ ಅಂತ HCL ಪರ್ಪಸ್ ಅಂತ ತೋರಿಸ್ತಾರೆ ಅಷ್ಟೇ. ಇವರು HCLನವ್ರು ಬೇಕು ಅಂತ ಏನು ಕೇಳಿಕೆ ಬಂದಿರಲಿಲ್ಲ. ಕೆಲವೊಂದು ಪುಡಾರಿಗಳು ಮಾಡಿದ್ದಾರೆ. ದಯವಿಟ್ಟು ಇದಕ್ಕೆ ಯಾವುದೇ ಕಾರಣಕ್ಕೂ ನಾವು ಆಸ್ಪದ ಕೊಡಲ್ಲ. ಉದ್ಯೋಗ ಒಬ್ರಿಗೂ ಕೊಟ್ಟಿಲ್ಲ ಸರ್. ಉದ್ಯೋಗ ಕೊಡ್ತೀವಿ, ನಾವು ಮತ್ರಕ್ಕೆ ಬಿಟ್ಕೊಳ್ಳಲ್ಲ ಅವರು. ಯಾಕೆಂದರೆ ನಾವು ಇಲ್ಲಿ ಲೋಕಲ್ ಅಂತ ತಗೊಂಡ್ರೆ ಏನೋ ಒಂದು ಗಲಾಟೆ ಮಾಡ್ತಾರೆ, ಏನೋ ಒಂದು ಅವ್ರದ್ದು ಇದು ಊಹೆ. ನಾವು ಏನು ಗಲಾಟೆ ಮಾಡಲ್ಲ. ಏನು ಎಷ್ಟು ಒಂದು 100ಕ್ಕೆ 40% 50% ಕೊಡಲೇಬೇಕು. ಅದಕ್ಕೊಂದು ದಿವಸ ಹೋರಾಟ ರೂಪಿಸ್ತೀವಿ, ಹೋರಾಟ ಮಾಡೋಣಂತೆ. ಈಗ ಏನಾಗಿದೆ ಅಂದರೆ ರೈತರು ಜಮೀನು ತಾಂತಿದ್ದಾರೆ ಸರ್. ಇಲ್ಲಿ ಏನಾರ 150 ಎಕರೆ ತಗೊಂಬಿಟ್ರೆ ಹಿಂದೆ ನಾವು 150 ಎಕರೆಯಲ್ಲಿ ಬಿದ್ರಲ್ಲಿ ಬರೀ SC ಜನಾಂಗ ಇದೆ. ಒಂದು ಊರು 120 ಮನೆ ಊರಿದೆ, 200 ಎಕರೆ ಜಮೀನಿದೆ. ಇದನ್ನ ಒಬ್ಬೊಬ್ಬರನ್ನೇ ಬಿಡ್ಸೋಕ್ಕೆ ತಯಾರು ಮಾಡ್ತಾಯಿದ್ದಾರೆ ಇವರು. ಇವ್ರನ್ನ ಹೊಡೆದು ಬಿಟ್ಟರೆ ನಾವು ಈಜೆ ತಗೋಬೋದು ಅವ್ರನ್ನ ಅಂತ ಹೇಳಿ ಮಾಡಿದ್ದಾರೆ. ಸುಮಾರು 300 ಎಕರೆ ದೀನ ದಲಿತರು, ಬಡವರು, ಬಡ ರೈತರು ಕುಟುಂಬಗಳೇ ಇರೋದು. ಇಲ್ಲಿ ಯಾರೂ ಸಾಹುಕಾರಗಳಿಲ್ಲ. ಇದೇನಾರ ಹೋಯ್ತು ಅಂತಂದರೆ 300, 400, 500, 1000 ಕುಟುಂಬಗಳು ಬೀದಿ ಪಾಲಾಗ್ತವೆ ಸರ್. ದಯವಿಟ್ಟು ಇದಕ್ಕೆ ನಾವು ಯಾವುದೇ ಕಾರಣಕ್ಕೂ ಅವಕಾಶ ಕೊಡಲ್ಲ. ನಾವು ಜೈಲು ಬರೋ ಚಳವಳಿಕೆ ನಡೆಗೂ ಸರಿ, ನಾವು ಜೈಲಿಗೆ ಹೋಗೋಕ್ಕೂ ಸರಿ, ಇಲ್ಲೇ ವಿಷ ಕೂಡ ಸತ್ತೋಕ್ಕೂ ಸರಿ ಅಂಥ ರೈತರಿದ್ದಾರೆ ನಾವೇನು. ಯಾಕೆಂದರೆ ಜಮೀನು ಆದಮೇಲೆ ನಾವ್ಯಾಕಿರ್ಬೇಕು ಸರ್? ಜಮೀನು ಆದಮೇಲೆ ನಾವು ಇರಬೇಕಾಗಿಲ್ಲ. ಏನಾದರೂ ಆಗಿಬಿಡಲಿ ಅಂತ ನಮ್ಮದು ಒಂದು ಪ್ರತಿಜ್ಞೆ ಮಾಡ್ತೀವಿ. ಇದಕ್ಕೆ ಅವಕಾಶ ಕೊಡಲ್ಲ. ಅದಕ್ಕೆ ಈಗ ನಮ್ಮ ಶಾಸಕರು ಇಲ್ಲ MP ಅವರು ಸೋಮಣ್ಣ ಅವ್ರು ಏನು ಹೇಳ್ತಾರೆ ಅಂದರೆ, ರೈತರು ಜಮೀನು ತೊಗೊಬೇಡಿ, 1000 ಎಕರೆಗೆ ನಾವು 2000 ಎಕರೆ ರಾಜ್ಯ ಸರ್ಕಾರ ಕೊಡ್ತೀವಿ, ನಾವು ರೈತರು ಜಮೀನು ಮುಟ್ಟಕ್ಕೆ ಹೋಗ್ಬೇಡಿ ಅಂದರು. ಇವರು 2 ವರ್ಷ ಆಚಲೆ ಕೆಲವೊಂದು ಪುಡಾರಿಗಳು ಇದನ್ನು ಸ್ಕೆಚ್ ಮಾಡಿ ಕೊಟ್ಟಿದ್ದಾರೆ. HCLಗೆ ಅವ್ರಿಗೆ ಬೇಕಾಯ್ತು ಪರ್ಪಸ್ಸೇ ಇಲ್ಲ. ಯಾಕೆಂದರೆ 610 ಎಕರೆ ಇಂಪ್ರೂವ್ ಮಾಡೋಕ್ಕೆ ಇನ್ನೂ 20 ವರ್ಷ ಬೇಕು. ಯಾರೋ ಪುಡಾರಿಗಳು ಮಾಡಿರೋ ಪಿತೂರಿ ಇದನ್ನು ನಾವು ತಪ್ಪಿಸ್ತೀವಿ, ಉಳಿಸ್ಕೊಳ್ತೀವಿ. ಯಾಕೆಂದರೆ ಇವತ್ತು ನಮ್ಮೂರು, ನಾಳೆ ಕುಂದರ್ನಹಳ್ಳಿ, ಕುಂದರ್ನಹಳ್ಳಿ, ಸೋಪನಹಳ್ಳಿ, ಅದ್ಲಿಗೆರೆ, ಮುಂದೆ ರಾಂಪುರ. ಈಗ ನೋಡು, ನಮ್ಮೂರು ತೆಗಿಬೇಕು ಅಂತ ಬಂದರು, ಮತ್ತೆ 3 ಲೈನ್ ದೊಡ್ಡ ಲೈನ್ ಮಾರ್ಷೆಟ್ ಹೇಳಿರೋದು. ಇವಾಗಲೇ ರೈಲ್ವೆ ಕೇಳ್ತಾ ಇದ್ದಾರೆ. ರೈಲ್ವೆ ಬೇರೆ ಹೋಗ್ತವೆ. ಸುತ್ತ 10 ಹಳ್ಳಿನೂ ಆವರ್ಸಕ್ಕೆ ಮಾಡ್ತಾರೆ ಇವರು. ಅದಕ್ಕೆ ನಾವು ಅವಕಾಶ ಕೊಡೋದೇ ಇಲ್ಲ. ಬೇಕಾದ್ರೆ ವಸಂತ ನರಸಾಪುರ 13,000 ಎಕರೆ ಕೈಗಾರಿಕಾ ಪ್ರದೇಶ ಅಂತ ಆಲ್ರೆಡಿ ರಿಸರ್ವ್ ರಾಜ್ಯ ಸರ್ಕಾರ ಸ್ವಾಧೀನಪಡಿಸ್ಕೊಂಡು ಆಲ್ರೆಡಿ ರೆಡಿ ಇದೆ. ಅಲ್ಲೋಗಲಿ, ಎಲ್ಲ ಕೈಗಾರಿಕೆಗಳು ಇಲ್ಲಿಗೆ ಬರಬೇಕಂತೇನು ರೂಲ್ಸ್ ಇಲ್ಲ. ಇದನ್ನು ರೈತರನ್ನ ಉಳಿಸ್ಬೇಕು ನಾವು ಯಾವುದೇ ಪ್ರಾಣ ಹೋದರೂ ಕೂಡ ಈ ಮುಂಭಾಗದಲ್ಲಿ ಏನಿದ್ದಾರೆ, ನಾವು ತೋಟ ಒಂದೊಂದು ಮನೆ ಇದ್ದೀವಿ, ಇದು ಬಿಟ್ಟರೆ ಗತಿನೇ ಇಲ್ಲ, ನಮಗೆ ಜೀವನ ಮಾಡೋಕ್ಕೆ ಅವಕಾಶನೇ ಇಲ್ಲ. ಅದರಿಂದ ದಯವಿಟ್ಟು ಇದು ನಾವು ಯಾವುದೇ ವಶಪಡಿಸ್ಕೊಳಕ್ಕೆ ಬಂದರೆ, ಸ್ವಾಧೀನಪಡಿಸ್ಕೊಳಕ್ಕೆ ಬಂದರೆ ನಾವು ಪ್ರಾಣ ಕೊಡೋಕ್ಕೂ ರೆಡಿ ಇರ್ತೀವಿ. ಯಾವುದೇ ಕಾರಣಕ್ಕೂ 1 ಇಂಚು ಜಮೀನು ಇದ್ರೊಳಗೆ ಪ್ರವೇಶ ಮಾಡೋಕ್ಕೆ ಬಿಡಲ್ಲ. ಈಗ 2 ವರ್ಷ ಆಚಲೆ ನೋಡಿದ್ವಿ, ತೋಟಗಾರಿಕೆಯರು ಮತ್ತು ಕೃಷಿ ಇಲಾಖೆಯಲ್ಲಿ ಮರ ಅಳತೆ ಮಾಡೋಕ್ಕೆ ಬಂದಾಗ ಅವ್ರನ್ನ ಧಿಕ್ಕಾರ ಕೂಗಿ ನಾವು ಒಳಗೆ ಬಿಟ್ಕೊಳ್ಳಿಲ್ಲ. ಇವತ್ತು ಅದೇ ರೀತಿ ಮಾಡ್ತೀವಿ. ಸರ್ ನಮಸ್ಕಾರ, ಶಶಿಧರ್ ಅಂತೇಳಿ ಸರ್, ರೈತರು ನಾವು ಮಾತಾಡ್ತಾ ಇರೋದು. ಇಲ್ಲಿ ಹೊಸದಾಗಿ HCL ಬಂದಾಗ ಒಂದು 5-10 ವರ್ಷ ಆಚೆಲಿ 600 ಎಕರೆ ಗೋಮಳ ಇತ್ತು ಸರ್. ಇಲ್ಲಿ ಈ ಯಲ್ಲಾಪುರ, ಕುಂದೂರಿನಹಳ್ಳಿ, ಸೋಪನಹಳ್ಳಿ, ತಿಂಬ್ಳಿಪಾಳ್ಯ ಇವರೆಲ್ಲವ ಇಲ್ಲಿ ಗೇಕಂತ ತಿನ್ಕೊಂಡಿದ್ರು, ರಾಗಿ ಪಾಗಿ ಹಾಕ್ಕೊಂಡು ದನ ಪನ ಮೇಯಿಸ್ಕೊಂಡಿದ್ರು. 600 ಎಕರೆ ನಮ್ಮ ಹೆಸರಿಗೆ ಏನು ಜಮೀನು ಇರಲಿಲ್ಲ. ಅದು ಆ್ಯಕ್ಚುಲಿ ನಮ್ಮ ಹೆಸರಿಗೆ ಖಾತೆ ಪಾಣಿ ಇರಲಿಲ್ಲ. ಅವಾಗ ಏನು ಮಾಡಿರು, HCL ಕಂಪ್ನಿಯಲ್ವಾ ಅಂತೇಳಿ ಬಿಟ್ಟರು. ಕಂಪ್ನಿ 610 ಎಕರೆ ಸ್ಟಾರ್ಟ್ ಮಾಡ್ಕೊಂಡ್ರು. ಓಕೆ, ನಾವು ಸುಮ್ಮನಾದ್ವಿ. ಈಗ 3 ವರ್ಷದಲ್ಲಿ ಏನಾಯಿತು, ಇಲ್ಲಿ ಸಾಗರನಹಳ್ಳಿ ಗೇಟಲ್ಲಿ RIVA ಎಲ್ಲ ಬಂದು ಈ ತೆಂಗಿನ ಗಿಡಗಳು ಎಲ್ಲ ಲೆಕ್ಕ ಮಾಡ್ತಾಯಿದ್ರು. ಅವಾಗ ನಾವೇನು ಮಾಡಿದ್ವಿ, ಎಲ್ಲ ಒಂದು ಹೋರಾಟಗಾರ ಏನಿದ್ದೀವಿ, ಹೋಗಿ ಅಲ್ಲಿ ಅಳತೆ ಮಾಡೋಕ್ಕೆ ಬಿಡಲಿಲ್ಲ, ತೆಂಗಿನ ಮರ ಬರೆಯೋಕ್ಕೆ ಬಿಡಲಿಲ್ಲ. ನಾವು ಗಲಾಟೆ ಮಾಡಿ ಕಳಿಸ್ಬಿಟ್ವಿ. ಅವತ್ತಿಂದ ಸುಮ್ಮನಾಯ್ತು, ಏನಿರಲ್ಲ. ಈಗ 1 ತಿಂಗಳಿಂದ ಈಚೆಗೆ KDB ವಹಿಸವ್ರೆ, KDB ತಗೊಂಡು HCLಗೆ ಕೊಡ್ತಾರೆ ಅನ್ನೋ ಉದ್ದೇಶಕ್ಕೋಸ್ಕರ ರೈತರನ್ನ ಒಕ್ಕಲೆ ಬಿಡಿಸ್ತಾವ್ರೆ ಇವರು. ಅದು ಯಾರಿಗೂ ಮಾಹಿತಿ ಇಲ್ಲ. ಒಂದು ವಾಟ್ಸಪ್ಪಲ್ಲಿ ಹರಿದಾಡ್ತಾ ಇದೆ. ಈ KDB ಇಷ್ಟಿಷ್ಟು ಅವರವರ ಹೆಸರು ಮೆನ್ಷನ್ ಮಾಡಿ, ಅವರು ಇಷ್ಟೇ ಕುಂಟೆ, ಇಷ್ಟೇ ಎಕರೆ ಅಂತೇಳಿ ಮೆನ್ಷನ್ ಮಾಡಿ ಅದು ಹರಿದಾಡ್ತಾ ಇದೆ. ನಮಗೆ ರೈತರಿಗೆ ಆತಂಕ ಹುಟ್ಟಿದೆ. ಈಗ
ನಾವು ಈಗ ಇದನ್ನು ಬಿಟ್ಟರೆ ನಮಗೆ ಜಮೀನುಗಳಿಲ್ಲ, ಪರ್ಯಾಯ ವ್ಯವಸ್ಥೆ ಏನೂ ಇಲ್ಲ. ಅದಕ್ಕೋಸ್ಕರ ಒಕ್ಕಲೆ ಬಿಸಕ್ಕೆ ಕೆಲಸ ಇವ್ರು ಮಾಡಬಾರ್ದು. ಮೊದಲನೇದಾಗಿ ಏನು ಅಂತ ಗೊತ್ತಿಲ್ಲ. ಇಲ್ಲ ಯಾರೇ ಒಬ್ಬರು ತಹಶೀಲ್ದಾರಾಗಲಿ ವಿ ಏನಾಗಲಿ ಬಂದು ಅವ್ರಿಗೆ ಕೇಳಿರೆ ಇಲ್ಲ ನಮಗೇನು ಗೊತ್ತಿಲ್ಲ ಅಂತಾರೆ. ತಾಲೂಕಾಡಳಿತ ಕೇಳಿರಿ, ತಹಶೀಲ್ದಾರನ ಕೇಳಿರೆ ನಮಗೇನು ಗೊತ್ತಿಲ್ಲ ಅಂತ. ಆರೇ ಕೇಳಿರೆ ಇಲ್ಲ ಇದೇನು ಇಲ್ಲವೇ ಇಲ್ಲ, ರೈತರ ಜಮೀನು ನಾವು ಮಾತಾಡೇ ಇಲ್ಲ ಅಂತಾರೆ. ಅವ್ರು ಇನ್ನೂ ಎಕ್ಸ್ಟ್ರಾ ಏನೋ 350 ಎಕರೆ 400 ಎಕರೆ ಕೇಳ್ತಾ ಇದ್ದಾರಂತೆ KBCLನವರು. ಏನೋ ಫಾರೆಸ್ಟ್ ಕೊಡ್ತೀವಿ ಅಂತ ಒಂದು ಸರಿ ಹೇಳ್ತಾರೆ, ರೈತರ ಜಮೀನು ಅಂತ ಒಂದು ಸರಿ ಹೇಳ್ತಾರೆ. ಇವ್ರು ಅಫಿಷಿಯಲ್ಗಳೇನು ಭಯಬಿಡ್ತಾ ಇಲ್ಲ. ಟೋಟಲಾಗಿ ಇವರೆಲ್ಲ ಪೂರ್ತಿ ಸಂಚು ಮಾಡ್ಕೊಂಡೆ ಮಾಡ್ತಾವ್ರೆ. ನಮಗೇನಂತ ಗೊತ್ತಿಲ್ಲ. ಈಗ ಸುಮ್ಮನೆ KDB ಒಂದು ಲೆಟ್ರ್ ಹಾಕಿ ಒಂದು ವಾಟ್ಸಪ್ಪಲ್ಲಿ ಬರಬೇಕು ಅನ್ನೋ ಕಾರಣ KDB ಪಾತ್ರ ಇದ್ದೇ ಇರುತ್ತೆ, HAL ಪಾತ್ರ ಇದ್ದೇ ಇರುತ್ತೆ, ಇಲ್ಲದೇ ಇರೋಕ್ಕೆ ಚಾನ್ಸ್ ಇಲ್ಲ. ಈಗ ಅದಕ್ಕೋಸ್ಕರ ನಾವೇನು ಮಾಡ್ತಾಯಿದ್ದೀವಿ, ಉಗ್ರವಾದ ಹೋರಾಟ ಕಲಿತಾ ಇದ್ದೀವಿ. ಈಗ ಸುಮಾರು ಎಷ್ಟು ಕುಟುಂಬಗಳಲ್ಲಿ ಜೀವನ 100 ಕುಟುಂಬ, ಹೆಚ್ಚು ಕಮ್ಮಿ 100 ಕುಟುಂಬ ಇದ್ದಾವೆ. 100 ಕುಟುಂಬ ಇದ್ದಾವೆ. ಇಲ್ಲಿ ಬಿದ್ರಳ್ಳೆ ಕಾವಲು ಅಂತ ಬರುತ್ತೆ. ಬಿದ್ರಳ್ಳೆ ಕಾವಲಾಗ ಒಂದು 300 ಮನೆ ಇದ್ದಾವೆ ವಾಸ ಇರೋವು. ಅದು ಈಗ ಇದನ್ನು ಬಿಟ್ಮೇಲೆ ಅದನ್ನು ಬಿಡಲ್ವಲ್ಲ ಸರ್. ಮೇಯ್ನ್ ಬಾಯಿ ಕೈ ಇಕ್ಕಿರೋ ಅದನ್ನು ಬಿಡ್ತಾರಾ, ಅದನ್ನೇ ಎತ್ತಾರೆ. ಇನ್ನು ಸಾಗರನಹಳ್ಳಿ ಇರ್ಬೋದು, ಯಲ್ಲಾಪುರ ಇರ್ಬೋದು. ಆಮೇಲೆ ಇಲ್ಲಿ ನವಗ್ರಾಮ ಅಂತ ಬರುತ್ತೆ ಸರ್, ಎಲ್ಲ ಬಡವರು, ಅಕ್ಕಿ ಪಿಕ್ಕಲರು, SC ಅವರು ಪ್ರತಿಯೊಬ್ಬರು ಇದ್ದಾರೆ ಪಾಪ. ಸ್ಕೂಲ್ ಇದೆ, ಎಲ್ಲ ಇದೆ. ಅಲ್ಲಿ ಒಂದು 100 ಮನೆ ಅಲ್ಲಿದೆ. ಎಷ್ಟು ವರ್ಷದಿಂದ ನೀವು ಜೀವನ ಮಾಡ್ತಿರೋದು? ನಮ್ಮ ತಾತರ ಮುತ್ತಾತ ನಮಗೆ ಗೊತ್ತೇ ಇಲ್ವಲ್ಲ ಸರ್. ನಮ್ಮ ತಾತ ಮುತ್ತಾತರ ಕಾಲದಲ್ಲಿ ನಾವಿರೋರು ಇಲ್ಲಿ. ಪಿತ್ರಾಜಿತ ಆಸ್ತಿಗಳು ಇವೆಲ್ಲ. ಹಂಗಾಗಿ ಈಗ ಯಾವುದೇ ಕಾರಣಕ್ಕೂ ಈ ಸರ್ಕಾರದಿಂದಲೂ ಒಂದು ಪರಿಹಾರ ಅಂತ ಕೊಡ್ತಾರೆ, ಅದು ಕಲ್ಕೊಂಡು ಬೇರೆ ಕಡೆ ಇದು ಮಾಡ್ಬೋದಲ್ಲ ನೀವು? ಸರ್ ಈಗ ಒಂದು ಹೇಳಿ ತಿಳ್ಕೊಳ್ಳಿ, ಸರ್ಕಾರ ಪರಿಹಾರ ಕೊಡುತ್ತೆ, ಓಕೆ ಒಪ್ಕೊತೀನಿ. ಈ ಥರ ಮರ ಕೊಡುತ್ತಾ ನಮಗೆ? ಈ ಥರ ಮರ ಬೇಕಲ್ಲ. ಈಗ ನಮಗೆ ಮರ ಕೊಟ್ಬಿಡ್ಲಿ, ಈ ಥರ ಮರ ಈ ಥರ ಜಮೀನು ಕೊಟ್ಬಿಡ್ಲಿ ನಮಗೆ, ನಾವು ಹೋಗ್ತೀವಿ. ಇಲ್ಲ ಅಂತ ಹೇಳಲ್ಲ ನಾವು. ಈ ಥರ ಮರ ಕೊಡೋಕೆ ಸರ್ ಅವ್ರ ಕೈಲಿ. ಪ್ರತಿಯೊಬ್ಬರು ಈಗ ಸಾವಿರಾರು ಗಿಡ, ಅಡಿಕೆ ಗಿಡ, ತೆಂಗಿಡವೆ ನಮ್ಮವು. ನಮ್ಗೆ ಇದನ್ನು ಬಿಟ್ಟರೆ ಉಣಕ್ಕೂ ಜಾಗಿಲ್ಲ. ನಮ್ಗೆ ಈಗ ಇದನ್ನು ಬಿಟ್ಟರೆ ಉಣಕ್ಕೂ ಜಾಗಿಲ್ಲ ನಮ್ಗೆ ಯಾರಿಗೂ. ಈ ಕಡೆ ಸೈಡರಿಗೆ ನಮಗೆ ಕೈ ಬಿಡೋವರೆಗೂ ಇದನ್ನು ನಾವು ಪ್ರಾಣ ಕೊಡ್ತೀವಿ, ನಾವು ಜಮೀನು ಬಿಡಲ್ಲ. ಯಾವುದೇ ಕಾರಣಕ್ಕೂ ಜಮೀನು ಬಿಡ್ತಾರೆ ಅನ್ನೋದು ಅವ್ರ ಕನಸು. ನಾವು ಅವ್ರು ಏನಾದರೂ ಹಂಗೂ ಮುನ್ನುಗ್ಗಿ ಬಂದರೆ ಮನೆಗೆ ಅಂತೀವಿ. ರೋಡ್ ಸಮೇತ ರೋಡ್ ಸ್ಟ್ರೈಕ್ ಮಾಡೋಕ್ಕೂ ರೆಡಿ ಇದ್ದೀವಿ ನಾವು. ಪ್ರತಿ ವಿಷ ಕೂಡ ಸಾಯೋಕ್ಕೂ ರೆಡಿ ಇದ್ದೀವಿ. ಪ್ರತಿಯೊಂದಕ್ಕೂ ರೈತರು ರೆಡಿ ಇದ್ದೀವಿ ನಾವಿಲ್ಲಿ. ಯಾವುದೇ ಕಾರಣಕ್ಕೂ ಜಮೀನು ಬಿಟ್ಕೊಡಲ್ಲ, ಪ್ರಾಣ ಬಿಡ್ತೀವಿ. ಬೇರೆ ಜಾಗ ಇಲ್ವಾ ಇಲ್ಲಿ ಸರ್? HAL ಕಾಂಪೌಂಡ್ ಒಂದ್ಕೊಂಡಂತೆ ಒಂದು 2,500 3,000 ಎಕರೆ ಫಾರೆಸ್ಟ್ ಇದೆ ತಗೊಳ್ಳಿ. ನಾವು ರೈತರ ಜಮೀನಂತೂ ಒಂದೇ ಒಂದು ಕುಂಟೆ ಬಿಡಲ್ಲ ಸರ್ ನಾವಿಲ್ಲಿ. ಇದು ಉಗ್ರವಾಗಿ ಹೋರಾಟ ಸ್ಟಾರ್ಟ್ ಮಾಡ್ಕೊಂತೀವಿ. ಇದು DC ಅವ್ರಿಗಿರ್ಬೋದು, ಸರ್ಕಾರಕ್ಕಿರ್ಬೋದು, ತಹಶೀಲ್ದಾರ್ಗಿರ್ಬೋದು, ಪ್ರತಿಯೊಬ್ಬರಿಗೆ ಹೇಳ್ತಾ ಇದ್ದೀವಿ. ನಾವೀಗಲೇ ಸ್ಟಾರ್ಟ್ ಆಗಿದೆ, ಉಗ್ರ ಹೋರಾಟ ಸ್ಟಾರ್ಟ್ ಆಗಿಬಿಟ್ಟಿದೆ. ಈಗ 15 ದಿವಸದಿಂದ ಸ್ಟಾರ್ಟ್ ಆಗಿದೆ ಉಗ್ರ. ಮೊನ್ನೆ ತಾಲೂಕು ಆಫೀಸ್ ಮುಂದೆ ಸ್ಟ್ರೈಕ್ ಮಾಡಿದ್ದೀವಿ, ಮೆಮೊರಾಂಡಮ್ ಕೊಟ್ಟಿದ್ದೀವಿ ತಹಸೀಲ್ದಾರ್ಗೆ. ಅದಕ್ಕೆ ಇವೆಲ್ಲ ತಹಸೀಲ್ದಾರ್ಗೆ ಇವೆಲ್ಲ ಮಾಡ್ತಾಯಿದ್ರು. ಒಂದು ಏನಾರ ರೈತರು ಸಭೆ ಕರೆದು ಈ ಥರ ಮಾಡ್ತಾಯಿದ್ದೀವಿ, ಇಲ್ಲ ಈ ಥರ ಕೈ ಬಿಡ್ತೀವಿ ಅಂತ ಒಂದು ಹೇಳ್ತಾ ಇಲ್ಲ ಇವ್ರು ಯಾರು. ಮೊನ್ನೆನೂ ಈಗ ಹೋದ ಸೋಮವಾರ ತಹಸೀಲ್ದಾರ್ ಸ್ಟ್ರೈಕ್ ಮಾಡಿದ್ದೀವಿ ನಾವು ಆ್ಯಕ್ಚುಲಿ. ಈಗ ಈ ನಾಳೆ ನಡೆದ್ರೆ ರೈತ ಸಂಘ, DSS ವಿತ್ ಎಲ್ಲ ಸ್ವಾಮೀಜಿರನ್ನು ಕರೆಸಿ ಫುಲ್ಲು ಇಡೀ ಲೆಲ್ಲು ಮಾಡಿರ್ಬೋದು ಆ ಲೆವೆಲಿಗೆ ಸ್ಟ್ರೈಕ್ ಮಾಡ್ತೀವಿ. ರೋಡ್ ತಡೆನೂ ಮಾಡ್ತೀವಿ ಅದು ಪೂರ್ತಿ ನಾವು. ಅದಕ್ಕೆ ಜಿಲ್ಲಾಡಳಿತವೇ ಕಾರಣವಾಗಿರುತ್ತೆ, ತಾಲೂಕು ಆಡಳಿತವೇ ಕಾರಣ ಆಗಿರುತ್ತೆ. ಯಾವುದೇ ಕಾರಣಕ್ಕೂ ಜಮೀನು ಬಿಟ್ಕೊಡೋ ಮಾತಿಲ್ಲ ಸರ್. ಇಲ್ಲಿ 600 ಎಕರೆ ಆಲ್ರೆಡಿ ಎಕರೆ ಜಮೀನು HAL ಇದೆ. HAL ಬಂದಾಗ ಇಲ್ಲೆಲ್ಲರಿಗೂ ಕೆಲಸ ಸಿಗುತ್ತೆ, ಅಂಗಡಿ ಆಗುತ್ತೆ, ಮತ್ತೊಂದು ಆಗುತ್ತೆ, ಏನೇನೋ ಭರವಸೆ ಹುಟ್ಟಿ ನಾವು ನಮ್ಮ ಊರು ನಮ್ಮ ಜಾಗ ಇಂಪ್ರೂವ್ ಆಗುತ್ತೆ ಅಂತ ಎಲ್ಲ ಆಶೆಯಿಂದ ಇದ್ದೋ. ಆದರೆ ಇಲ್ಲಿ 10 ವರ್ಷದಿಂದ HAL ಆಗಿದೆ, ಒಬ್ಬರಿಗೂ ಇಲ್ಲಿ ಕೆಲಸ ಸಿಕ್ಕಿಲ್ಲ. ಮತ್ತು ಈಗ ಆಲ್ರೆಡಿ 600 ಎಕರೆಲೇ ಇನ್ನೂ ಕೆಲಸ ನಡೀತಾ ಇಲ್ಲ. ಅಂಥದ್ರಲ್ಲಿ ಈಗ ತಿರ್ಗಾ ಇನ್ನೂ 400 ಎಕರೆ ರೈತರ ಜಮೀನು ಅಂದರೆ ಏನು, ಅರ್ಧ ಎಕರೆ 1 ಎಕರೆ 3/4 ಎಕರೆ ಇಟ್ಕೊಂಡು ಅದರಲ್ಲೇ ತೆಂಗು, ಅಡಿಕೆ, ರಾಗಿ, ಬಾಳೆ ಎಲ್ಲ ಬೆಳ್ಕೊಂಡು ನಾವು ಜೀವನ ಸಾಗಿಸ್ತಾ ಇದ್ದೀವಿ. 10 ವರ್ಷದಿಂದ ಬಂದು ಒಂದು ಕೆಲಸ ಕೊಟ್ಟಿಲ್ಲ. ಕೆಲಸ ಸಿಗುತ್ತೆ ಲೋಕಲ್ ಅವ್ರಿಗೆ, ಇನ್ನೊಂದು ಆಗುತ್ತೆ, ಇಂಪ್ರೂವ್ಮೆಂಟ್ ಆಗುತ್ತೆ ಜಮೀನು ಅಂದವರು ಈಗ ಊರೂರೇ ಅಕ್ವೈರ್ ಮಾಡೋಕ್ಕೆ ಹೊರಟಿದ್ದಾರೆ. ಅದು ಒಂದು ಊರೋ ಒಂದು ಇದಲ್ಲ, 4 ರಿಂದ 5 ಊರು ಅಕ್ವೈರ್ ಮಾಡ್ತೀವಿ ಅಂತ ನೋಟಿಸ್ ಬರ್ತಾ ಇದ್ದಾವೆ. ಸೋಪ್ನಹಳ್ಳಿ, ಪ್ರತಿಯೊಂದು ಯಲ್ಲಾಪುರ, ತಿಮ್ಳಿಪಾಳ್ಯ, ಸಾಗರನಹಳ್ಳಿ ಎಲ್ಲ ಊರು. ಮತ್ತು ನಾವು ರೋಡ್ ಪಕ್ಕದಲ್ಲೇ ಅರ್ಧ ಎಕರೆ ಜಮೀನು ಇಕ್ಕೊಂಡು ಯಾರೂ ಇಲ್ಲ. 5 ಎಕರೆ 10 ಎಕರೆ ಜಮೀನವರಿಲ್ಲ. 30 ಗುಂಟೆ 10 ಗುಂಟೆ 40 ಗುಂಟೆಯವ್ರು ಇದ್ದೀವಿ ನಾವು. ಅದರಲ್ಲೇ ಒಂದು ಪೆಟ್ಟಿಗೆ ಅಂಗಡಿ ಇಕ್ಕೊಂಡು, ಟೀ ಅಂಗಡಿ ಮಾಡ್ಕೊಂಡು, ಹಿಂದೆ ವ್ಯವಸಾಯ ಮಾಡ್ಕೊಂಡು ನಾವು ಜೀವನ ಮಾಡ್ತಾಯಿದ್ದೀವಿ. ಇವ್ರು ಕೊಡೋ 4 ಆಣಿ 8 ಆಣಿ ತಗೊಂಡು ಮುಂದೆ ಮಕ್ಕಳು ಮರಿ ಏನಾಗಬೇಕು, ಜೀವನ ಏನಾಗುತ್ತೆ? ಇಲ್ಲಿ ಫಾರೆಸ್ಟ್ ಇದೆ, 2000ದಿಂದ 3000 ಎಕರೆ ಫಾರೆಸ್ಟ್ ಇದೆ. ಫಾರೆಸ್ಟ್ ಜಮೀನು ತಗೊಂಡ್ಲಿ, ಇಂಪ್ರೂವ್ಮೆಂಟ್ ಮಾಡಲಿ, ಸರ್ಕಾರ ಕೆಲಸ ಕೊಡಲಿ. ನಮಗೆ ಇಲ್ಲಿ ಕೆಲಸ ಸಿಗ್ತಾಯಿಲ್ಲ, ನಮ್ಮ ಕೆಲಸ ಬೇಡ, ನಾವೇನೋ ನಮ್ಮ ಜೀವನ ನಾವು ಮಾಡ್ಕೊತೀವಿ. ನಮಗೆ ತೆಂಗು, ಅಡಿಕೆ, ಬಾಳೆನೇ ನಮಗೆ ಮುಖ್ಯ ಕೃಷಿ. ಇಲ್ಲಿ 600ರಿಂದ 700 ಅಡಿಗೆ ನೀರು ಬರ್ತಾಯಿದೆ. ಮತ್ತು ಇಲ್ಲಿ ಯಾವುದೂ ಒಣಭೂಮಿ ಇಲ್ಲ.
ವ್ಯವಸಾಯ ಮಾಡಿ ರೋಡ್ ಪಕ್ಕದಲ್ಲಿ ನಾವು ಏನೋ ಒಂದು ಸಣ್ಣ ಜೀವನ, ಒಂದು ತರಕಾರಿ ಇಕ್ಕಿ ಜೀವನ ಮಾಡ್ತಾಯಿದ್ದೀವಿ. ನೋಡಿ ಬನ್ನಿ, ಎಲ್ಲ ಪೆಟ್ಟಿಗೆ ಅಂಗಡಿಗಳಿದೆ, ಅವ್ರವ್ರ ಜೀವನ ಅವ್ರು ಕಟ್ಕೊಂತವ್ರು, ಯಾರ ಮನೆ ಬಾಗಿಲಿಗೂ ಹೋಗ್ತಾ ಇಲ್ಲ. ಇಲ್ಲಿಗೆ ಕೆಲಸ ಕೊಟ್ಟಿರೋದೇನು ಒಂದು 20ರಿಂದ 30 ಜನಕ್ಕೆ ಟಾಯ್ಲೆಟ್ ಕ್ಲೀನ್ ಮಾಡೋದು, ಗಿಡ ಕಟ್ ಮಾಡೋದು. ಒಬ್ಬ ರೈತನ ಕರ್ಕೊಂಡೋಗಿ ಈ ಕೆಲಸಕ್ಕೆ 6,000 7,000 ಅದು ಟೆಂಪ್ರರಿ ಕೊಡ್ತಾರೆ, ಅದೇನು ಪರ್ಮನೆಂಟ್ ಅಲ್ಲ. ಈಗ ಓದಿರೋರವ್ರೆ, ಏರೋನಾಟಿಕಲ್ ಇಂಜಿನಿಯರ್ ಮಾಡಿರೋರವ್ರೆ, ಎಷ್ಟು ಜನ ಗುಬ್ಬಿ ತಾಲೂಕು ಅವ್ರಿಗೆ ಕೆಲಸ ಕೊಟ್ಟಿದ್ದಾರೆ, ಅವರು ಲಿಸ್ಟ್ ಕೊಡಲಿ. ಬಂದಾಗ ಪ್ರತಿಯೊಬ್ಬರು ಮೋದಿ ಸರ್ ಬಂದರು, ನಾವು ಬಂದೋ, ನಾವೆಲ್ಲ ಹೆಮ್ಮೆಯಿಂದ ಇಲ್ಲಿ ಲಕ್ಷಾಂತರ ಜನ ಸೇರಿದ್ರು HL ಓಪನ್ ಆದಾಗ. ಅಲ್ಲಿಂದ ಇಲ್ಲಿವರೆಗೂ ಇಲ್ಲಿ ನಮಗೆ ಈ 4 ಗ್ರಾಮಗಳಿಗೆ ನರಕ ಬಿಟ್ಟರೆ ಇನ್ನೇನೂ ಆಗಿಲ್ಲ. ಇಲ್ಲಿ ನಮ್ಮ ಜಾಗದಲ್ಲಿ ನಾವು ಓಡಾಡೋಂಗಿಲ್ಲ, ಇಲ್ಲೇ ಯಾಕೆ ಬಂದೆ ಇನ್ನೊಂದು ಅಂತ ಇದು ಬರ್ತವೆ. ಇದು HL ಗಡಿ ಅಂತಾರೆ. ನಾವು ನಮ್ಮ ಪಾಡಿಗೆ ನಾವು ವ್ಯವಸಾಯ ಮಾಡ್ತಾಯಿದ್ರು, ಈಗ ಎಲ್ಲೋ ಉಳ್ಕೊಂಡಿರೋ ಕೆಲವು ಜಮೀನು ಅವ್ರು ಅಕ್ವೈರ್ ಮಾಡಿದ್ರೆ ನಾವೆಲ್ಲೋ ಹೋಗೋದು ಮುಂದಕ್ಕೆ. ಈಗ ಒಂದು 10 ವರ್ಷದಲ್ಲಿ HL ಅಂತ ಓಪನ್ ಮಾಡಿರು ಸಹ. ಈ ಅದು HLದು ಪ್ರಾಪರ್ಟಿ ಇರೋದು 1200 ಎಕರೆ ಇರೋದು ಸಹ. ಈಗ 610 ಎಕರೆಯಲ್ಲಿ ಮಾಡಿದ್ದಾರೆ. ಈಗ ಫಾರೆಸ್ಟ್ನವರೇ ಮಾಡಿದ್ದಾರೆ. ಮೊದಲು HL ಓಪನ್ ಆಗೋದಕ್ಕಿಂತ ಮುಂಚೆಗೆ 350 ಎಕರೆ 400 ಎಕರೆ ಒತ್ತಲಿಸಿ ಸೊಸಿ ಕಟ್ಟಿದ್ದಾರೆ. ಅದನ್ನು ಬೇಕಾದ್ರೆ ಬಿಡಿಸ್ಕೊಳ್ಳಿ ಅವರು, ಅವ್ರು ಏನು ಮಾಡ್ತಾರೆ ಅನ್ನೋದು ಏನಾರಾಗಲಿ ಬಿಡಿಸ್ಕೊಳ್ಳಿ. ನಾವು ರೈತರ ಜಮೀನು ಮಾತ್ರ ಒಂದು ಕುಂಟೆನೂ ಬಿಡೋದಿಲ್ಲ ಸರ್. ನಮ್ಮದು ಪ್ರಾಣ ಹೋದ್ರೂ ಪರವಾಗಿಲ್ಲ, ನಾವಂತೂ ಒಂದು ಕುಂಟೆ ಜಾಗನೂ ಬಿಡೋದಿಲ್ಲ. ಅಲ್ಲ, ನೀವು ಬಿಡಲಿಲ್ಲ ಅಂತ ಹೇಳಿದ್ರೆ ಕೈಗಾರಿಕೆಗಳು ಬರೋದು ಬೇಡವಾ? ಬೇಡ ಸರ್, ನಮಗೇನು ಉದ್ಯೋಗನೂ ಬೇಡ. ಅವ್ರು ಕೂಡ 5-6 ಸಾವಿರ ರೂಪಾಯಿ ಸಂಬಳಕ್ಕೆ ನಮ್ಮನ್ನು ಬಾತ್ರೂಮ್ ತೊಳೆಯೋಕೆ ಇಕ್ತಾರೆ, ಕಸ ಹೊಡೆಯೋಕೆ ಇಕ್ತಾರೆ. ನಮಗೇನು ಬೇಡ. ನಮಗೆ ತೆಂಗು ಅಡಿಕೆನೇ ನಮ್ಗೆ ಆಧಾರ. ಮಕ್ಕಳು ಮದುವೆ ಮಾಡೋಕ್ಕಾಗಲಿ, ಓದ್ಸೋಕ್ಕಾಗಲಿ, ಇನ್ನೊಂದಾಗಲಿ ನಮಗೆ ಅದು ತೆಂಗು ಅಡಿಕೆನೇ ನಮ್ಗೆ ಆಧಾರ. ಅವ್ರು ಕೂಡ ಸಂಬಳ ಬೇಡ ನಮಗೆ. ನಾವು ಜಮೀನು ಕೊಡೋದಿಲ್ಲ. ನಮಗೆ ಒಂದು ಕುಂಟೆನೂ ಜಾಗ ಬಿಡೋದಿಲ್ಲ ಸರ್. ನಮಗೆ ಜಮೀನು ಬೇಕು ಸರ್. ನಮ್ಮ ಜಮೀನು ಬಿಟ್ಕೊಡ್ಲಿ ಅವರು. ಬೇರೆ ಯಾರಾದರೂ ರೈತರು ಕೊಡ್ತೀನಿ ಅಂತ ಮುಂದೆ ಬಂದಿದ್ದಾರೆ? ಇಲ್ಲ ಸರ್, ಯಾರೂ ಬಂದಿಲ್ಲ ಸರ್. ಕೊಡ್ತೀವಿ ಅಂತ ಯಾರೂ ಬಂದಿಲ್ಲ. ಮುಂದಿನ ನಡೆ ಏನು ನಿಮ್ಮದು? ನಾವು ಜಮೀನು ಬಿಡೋದಿಲ್ಲ. ಉಗ್ರವಾದ ಹೋರಾಟ ಮಾಡ್ತೀವಿ. ರೈತ ಸಂಘದವರು ಮತ್ತು ಇನ್ನೊಬ್ಬರು DSS ಸಂಘದವರು, ಸ್ವಾಮೀಜಿಗಳು ಕರೆಸ್ತೀವಿ. ನಾವು 1000 ಜನ ಸಂಘಕ್ಕೆ ಹೋರಾಟಕ್ಕೆ ರೆಡಿಯಾಗಿದ್ದೀವಿ. ಇದು ಇಲ್ಲಿಗೆ ಸ್ಟಾಪ್ ಮಾಡಿರೇನೋ ಪರವಾಗಿಲ್ಲ. ಹಿಂಗೆ ಏನಾರ ಕಂಟಿನ್ಯೂ ಆದರೆ ನಾವು ಉಗ್ರವಾದ ಹೋರಾಟ ಮಾಡೋಕ್ಕೆ ನಾವು ಸಿದ್ಧವಾಗಿದ್ದೀವಿ ಸರ್. ಸರ್ಕಾರ ನಿಲ್ಲಿಸೋದೆಲ್ಲ ನಾವು ತಗೊಂತೀವಿ ಅಂತ ಹೇಳಿದ್ರೆ ನಾವು ಪ್ರಾಣ ಕಳ್ಕೊಳ್ಳೋಕ್ಕೂ ರೆಡಿ ಇದ್ದೀವಿ, ಹೊರತು ಜಮೀನಂತೂ ಬಿಡೋದಿಲ್ಲ ಸರ್. 16, 17 ಮಾತ್ರವ ಈಗ ಲೀಸ್ಟ್ ಕಳಿಸಿಲ್ಲ. 14, 15 ಫುಲ್ 16, 17 ಈ ರಾಜಕೀಯ ಕುತಂತ್ರದಿಂದ 16, 17 ಗ್ಯಾಪ್ ಬಿಟ್ಕೊಂಡಿದ್ದಾರೆ. ಸಾಗರನಹಳ್ಳಿ ಗೇಟಿಂದ ಚಾನಲ್ ತಾವಿಂದ ಹಿಡಿದು ಇಲ್ಲಿವರೆಗೂ ಫುಲ್ ಅಕ್ವೈರ್ ಮಾಡಿದ್ದಾರೆ. ಸೆಂಟ್ರಾಗ ಮಾತ್ರವ 16, 17 ಗ್ಯಾಪ್ ಬಿಟ್ಟಿದ್ದಾರೆ. ಈಗ ನಮ್ಮ ವಿರವೇ ಅರ್ಧ ಎಕರೆ, 1 ಎಕರೆ, 3/4 ಎಕರೆ ಈ ಥರ ಜಮೀನುಗಳಿರೋವು. ಅಂಥವೆಲ್ಲ ಟಾರ್ಗೆಟ್ ಮಾಡಿಬಿಟ್ಟು ಲಿಸ್ಟ್ ಮಾಡಿ ಕಳಿಸಿದ್ದಾರೆ. ಅದಕ್ಕೆ ನಾವು ಯಾವುದೇ ಕಾರಣಕ್ಕೂ ಇರೋ ಜಮೀನು ನಮ್ಮ ಹತ್ರ ಜಮೀನಿರೋದೇ ಅರ್ಧ ಎಕರೆ, 1 ಎಕರೆ ಅಷ್ಟೇ ಜಮೀನಿರೋದು. ಯಾವುದೇ ಕಾರಣಕ್ಕೂ ನಾವು ಜಮೀನು ಬಿಡೋದಿಲ್ಲ. ಇದು ಯಾವುದೇ ಅಧಿಕಾರಿ ಬಂದು ಮುಂದಾಗಿದ್ದಾರಾ ಹೇಗೆ ನಿಮ್ಮ ಜಮೀನಿಗೆ? ಅಧಿಕಾರಿಗಳಿಂದಲೇ ಆಗಿರೋದು ಇದು. ಯಾರು ನೀವು ಬಂದಿದ್ರೆ ಜಮೀನು ಹತ್ರ ಯಾರು ಬಂದಿಲ್ಲ. ಲಿಸ್ಟ್ ಭಯ ಪಡ್ತಾ ಇದ್ದಾರೆ ಇದೆ ಅಂತ. ಜಮೀನು ಹೋಗುತ್ತಿಂದ ಭಯ ಬೀಳ್ತಾ ಇದೀವಿ ಸರ್. ಇರೋದೇ ಅರ್ಧ ಎಕರೆ ಜಮೀನು, ಅರ್ಧ ಎಕರೆ, 1 ಎಕರೆ, 2 ಎಕರೆ. 2 ಎಕರೆ ಮೇಲೆ ಯಾರು ಜಮೀನು ಇಲ್ಲ ಇಲ್ಲಿ. ಇದು ಅರ್ಧ ಎಕರೆ ಜಮೀನು ತಗೊಂಡೋಗ್ಬಿಟ್ಟು ನಾವು ಕೊಟ್ಬಿಟ್ಟು ನಾವೆಲ್ಲ ಹೋಗ್ಲಿ? ಅಲ್ಲ, ಅಧಿಕಾರ ಅಕ್ವೈರ್ ಮಾಡ್ಕೊಂತಾರೆ ಅಂತ ಅಕ್ವೈರ್ ಮಾಡ್ತಿದ್ದ ಲಿಸ್ಟ್ ಬಂದಿದ್ದಾವೆ, ಲಿಸ್ಟ್ಗಳು ಆಗಿದ್ದಾವೆ. ಹೋಗಿ ಏನಾದ್ರು ಕೇಳಿದಿರಾ? KDBಗೆ ಏನು ನಾವು ಹೋಗಿಲ್ಲ, ಎಲ್ಲ ಲಿಸ್ಟ್ ಬಂದಿದೆ. ಈಗ ಲಿಸ್ಟ್ ಒಂದು ವಾರದಿಂದ ಇದಾಗಿರೋದ್ರಿಂದ ನಮಗೆ ಎಲ್ಲ ರೈತರಿಗೆಲ್ಲ ಭಯ ಉಂಟಾಗಿ ಎಲ್ಲವ ರೈತರು ಮುಗಿಲಿದ್ದವ್ರಿ. ಏನು ಡಿಸೈಡ್ ಮಾಡ್ತೀರಾ ನೀವು? ಯಾವುದೇ ಕಾರಣಕ್ಕೂ ಕೇಂದ್ರ ಸರ್ಕಾರ ಬಂದರೂ ಅಷ್ಟೇ, ರಾಜ್ಯ ಸರ್ಕಾರ ಬಂದರೂ ಅಷ್ಟೇ, ನಾವು ಯಾವುದೇ ಕಾರಣಕ್ಕೂ ಜಾಗ ಅಂತೂ ಬಿಟ್ಕೊಡೋದಿಲ್ಲ. ಉಗ್ರ ಹೋರಾಟ ಮಾಡ್ತೀವಿ. ನಾವು ಇರೋದೇ ಜಮೀನು, ಇಷ್ಟು ಸತ್ರು ಇದೇ ಜಮೀನು, ಮುಚ್ಚರು ಇದೇ ಜಮೀನು. ಯಾವುದೇ ಕಾರಣಕ್ಕೂ ಜಮೀನು ಬಿಟ್ಕೊಡೋದಿಲ್ಲ ನಾವು. ಈಗ ಮೊಬೈಲಲ್ಲೆಲ್ಲ ವಾಟ್ಸಪ್ಪಲ್ಲೆಲ್ಲ ಕಳಿಸ್ತಾ ಇದ್ದಾರೆ, ನಮ್ಮದು ಜಮೀನೆಲ್ಲ ತಗೋತಾ ಇದ್ದಾರೆ ಅಂತ. ನಮ್ಮದು 59 ಸರ್ವೆ ನಂಬರಲ್ಲಿ ಎಲ್ಲ ಫುಲ್ಲು ಹೋಗುತ್ತೆ ಅಂತ. 16 ಎಕರೆ ಜಮೀನಿದೆ ನಮ್ಮದು, ಎಲ್ಲರದು ಸೇರಿ ಟೋಟಲ್ ಒಂದು 12-13 ಜನ ಇದ್ದೀವಿ. ಎಲ್ಲರದು ಬೋರ್ವೆಲ್ ಐತೆ, ಎಲ್ಲರದು ಮನೆಗಳೈತೆ ಅಲ್ಲೇ. ಎಲ್ಲರಿಗೂ ಈಗ ಬೇರೆ ಜಾಗ ಇಲ್ಲ. ನಾವು ಹುಟ್ಟಿದಾಗ್ಲಿಂದಲೂ ನಮ್ಮ ತಂದೆ ತಾತ ಅವರೆಲ್ಲರೂ ಅಲ್ಲೇ ಇದ್ದಿದ್ದು. ಇವಾಗ ಅದು ಯಾವುದು ನಮಗೆ ಇರಲ್ಲ ಅಂತಂದರೆ ಈಗ ನಮ್ಮ ಒಂದು ಏನೈತೆ ಮನಸ್ಥಿತಿ ಅದು ತುಂಬ ಡ್ಯಾಮೇಜ್ ಆಗ್ತಾಯಿತ್ತು. ಇವಾಗ ಎಲ್ಲ ಈಗ HLಗೆ ಖರೀದಿ ಮಾಡ್ತಾರೆ. ನಾವು HL ಬಂದಾಗ ತುಂಬ ಖುಷಿ ಪಟ್ಟಿದ್ವು. ಅವರು ಕಂಡೀಷನಾಗಿ ಹೇಳಿದರು, ನಾವು ನಮ್ಮ ಜಾಗ ಬಿಟ್ಟು ಬೇರೆ ಬರಲ್ಲ ಅಂತಂದು ಕಾಂಪೌಂಡ್ ಕೂಡ ಹಾಕಿದರು. ಇವಾಗ ಆಲ್ರೆಡಿ ಕಾಂಪೌಂಡಿಂದ ಆಚೆಗೆ ಬರ್ತಾರೆ ಅಂತ ಈ ಥರ ಎಲ್ಲ ಇರ್ತಾರೆ. 2 ವರ್ಷದಿಂದ ಇದೇ ಥರ ಹೇಳಿದರು, ಬರಲ್ಲ ಅಂತ ಮತ್ತೆ ಹೇಳಿ ಮತ್ತೆ ಇದೇ ಥರ ಮಾಡ್ತಿದ್ದಾರೆ. ನಾವು ನೆಮ್ಮದಿಯಾಗಿ ಮಲ್ಗೋಕ್ಕಾಗ್ತಾಯಿಲ್ಲ. ನಿದ್ದೆ ಮಾಡಿ ಎದ್ದರೆ ಈಗ ಅದೇ ನಮ್ಮ ತಲೆಯಲ್ಲಿ ಓಡ್ತೈತೆ. ಎಲ್ಲಿ ನಾವೀಗ ನಾವು ಹುಟ್ಟಿದಾಗಿಂದಲೂ ಇರೋಂಥ ಜಾಗನ ಬಿಟ್ಟು ಬೇರೆ ಜಾಗಕ್ಕೆ ಹೋಗಬೇಕು ಅಂದರೆ ಆಗಲ್ಲ. ನಮ್ಮ ಒಂದು ಮನಸ್ಸು
ಪರಿಸ್ಥಿತಿಗೆ ತುಂಬ ಡ್ಯಾಮೇಜ್ ಆಗಿದೆ. ಇದರಿಂದ ತುಂಬ ನೋವಾಗ್ತಾ ಇದೆ. ನಾವು ಯಾವತ್ತೂ ಬಿಡಕೊಡಲ್ಲ. ಉದ್ಯೋಗ ಕೊಡ್ತೀನಿ ಅಂತ ಹೇಳಿದ್ರಲ್ಲ, ಏನು ಕೊಟ್ರಾ ನಿಮಗೆ ಎಚ್ ಎಲ್? ಉದ್ಯೋಗ ಅವೆಲ್ಲ ಸುಮ್ಮನೆ ಹೇಳಿರೋದಷ್ಟೇ. ಈಗ ಅಲ್ಲಿ ನಮಗೆ ಗೊತ್ತಿರೋಂಥವ್ರು ಕೆಲಸ ಮಾಡ್ತಿದ್ರೆ ಅವರು 2 ವರ್ಷ 3 ವರ್ಷ ಟರ್ಮ್ ಅಷ್ಟೇ ಮಾಡ್ತಾಯಿದ್ದಾರೆ. ಅದು ತುಂಬ ಕಷ್ಟ ಆಗಿದೆ. ಜೊತೆಗೆ ಇಲ್ಲಿ ಅವ್ರು ತಗೊಂಡಿರೋ ಅಂಥದ್ದು ಖುಷಿ ಇದ್ದಿದ್ದು ಇವತ್ತು ಯಾರಿಗೂ ಇಲ್ಲ. ಸುತ್ತಮುತ್ತ ಹಳ್ಳಿಗಳಿಗೂ ಅದೇ ಟೆನ್ಷನ್ ಜಾಸ್ತಿ ಆಗಿದೆ. ಈ ಜಾಗ ಈಗ ಹೋಗ್ತೈತೆ ಅಂದರೆ ನಮ್ಮದು ಮುಂದೋಗುತ್ತೆ ಅನ್ನೋ ಅವ್ರಿಗೆ ಭಯ ಎಲ್ಲರಿಗೂ ಸ್ಟಾರ್ಟ್ ಆಗಿದೆ. ದೊಡ್ಡದಾಗಿ ಹೋರಾಟ ಮಾಡೋದಕ್ಕೂ ನಾವು ರೆಡಿಯಾಗಿದ್ದೀವಿ. ಈ ಥರ ಮಾಡಿದ್ರೆ ತುಂಬ ಜನಗಳಿಗೆ ನೋವಾಗ್ತಾಯಿದೆ. ಜೊತೆಗೆ ಅವರು ಸರ್ಕಾರ ಮತ್ತು ಇದ್ರ ಬಗ್ಗೆ ನಂಬಿಕೆನ ಕಳ್ಕೊತಾರೆ. ಇವತ್ತು ಸಾಕಷ್ಟು ಟೆನ್ಷನ್ಗಳು ನಮಗಿದೆ ಜೀವನದಲ್ಲಿ. ಅದ್ರ ಜೊತೆಗೆ ಇದು ದೊಡ್ಡದ ಟೆನ್ಷನ್ ನಮಗೆ ಆಗ್ತೈತೆ. ಈಗ ಕಾರ್ಖಾನೆಗಳು ಆಗುತ್ತೆ, ನಿಮಗೆ ಕೆಲಸ ಸಿಗುತ್ತೆ ಅನ್ನುವಂತಹದ್ದು ಈ ಭಾಗದಲ್ಲಿ ಫ್ಯಾಕ್ಟ್ರಿಗೆ ಹೋಗಿ ಕೆಲಸ ಮಾಡೋದು ಅಗತ್ಯ ಇದೆ. ಯಾಕೆಂದರೆ ಎಲ್ಲ ತೋಟಗಳೆಲ್ಲ ಮಾಡ್ಕೊಂಡಿದ್ದಾರೆ. ಫ್ಯಾಕ್ಟ್ರಿ ಬೇಕಾ ಕೆಲಸ ಮಾಡೋದಕ್ಕೆ, ಇಲ್ಲ ತೋಟಗಳೇ ಇರಬೇಕು ಅಂತ? ಇವತ್ತು ನಮ್ಮ ಇದ್ರ ಪರಿಸ್ಥಿತಿ ನೋಡಿದಾಗ 1 ಎಕರೆ ಜಮೀನಿದ್ರೆ ಸಾಕು, ನಾವು ಆರಾಮಾಗಿ ಜೀವನ ಮಾಡ್ಕೊಂಡು ಹೆಂಗೋ ಒಂದು ಕಾಲ ಕಳಿತೀವಿ. ಅದು ಹೆಂಗೋ ನಮ್ಮ ಜೀವನ ನಡೀತಾ ಐತಿ. ಇಲ್ಲಿ ಇವತ್ತೆಲ್ಲ ಅಡಿಕೆ ಗಿಡ, ತೆಂಗು ಬೆಳೆ ಎಲ್ಲದನ್ನೂ ಬೆಳ್ಕೊಂಡು ರೈತರು ದನಗಳು ಸಾಕೊಂಡು ಎಲ್ಲ ಚೆನ್ನಾಗಿದ್ದೀವಿ. ಈಗ ಈ ಥರ ಅವಶ್ಯಕತೆ ಇಲ್ಲಿಲ್ಲ. ಅವಶ್ಯಕತೆ ಇರೋ ಜಾಗದಲ್ಲಿ ಮಾಡಲಿ, ನಾವು ಏನು ತೊಂದರೆ ಏನಿಲ್ಲ. ನಮ್ಗೆ ಅವಶ್ಯಕತೆ ಇಲ್ಲಿ ಇಲ್ಲವೇ ಇಲ್ಲ. ನೀವು ಬೇಕಾದ್ರೆ ಇಲ್ಲಿ ನೋಡ್ಬೋದು, ನಮ್ಮ ಸರ್ವೆ ನಂಬರಲ್ಲಿ 13ರಿಂದ 14 ಬೋರ್ವೆಲ್ ಐತೆ. ನಾವು ಅದರಲ್ಲೇ ನಾವು ತೋಟಗಳು ಮಾಡಿಕೊಂಡು ಚೆನ್ನಾಗಿದ್ದೀವಿ. ಸಾಕು, ನಮ್ಮ ಜೀವನ ನಡೆಸೋದಕ್ಕೆ ಏನೋ ಪ್ರಾಬ್ಲಮ್ ಇಲ್ಲ. ಇವಾಗ ಇವರು ಇದು ಮಾಡ್ತಾ ಇರೋದ್ರಿಂದ ನಮಗೆ ಯಾವ ಜಮೀನು ಇಲ್ಲ ಅಂತಂದಮೇಲೆ ನಾವು ಏನೋ ಎಲ್ಲ ಫುಲ್ಲು ಕಂಪ್ಲೀಟ್ ಝೀರೋಯಿಂದ ಮತ್ತೆ ಸ್ಟಾರ್ಟ್ ಮಾಡಬೇಕಾಗತ್ತೆ. ಇವತ್ತು ನಮ್ಮ ಜೀವನ ಕಳ್ಕೊಂಬಂದಿರೋದೇ ಇಷ್ಟು ವರ್ಷಕ್ಕೆ ಇಷ್ಟು ಕಷ್ಟ ಐತೆ. ಮುಂದಕ್ಕೆ ನಾವು ಜಮೀನು ತಗೊಂಡು ಮತ್ತೆ ಮಾಡಿ ಇವೆಲ್ಲ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ನಮ್ಮ ಜೀವ ತೆಗ್ದಂಗೆ ಇದು ಈ ಒಂದು ಮಾಡೋ ಅಂಥದ್ದು. ಸರ್, ನಾವು 4 ಜನ. ನಮ್ಮ 4 ಜನಕ್ಕೆ ಅರ್ಧ ಎಕರೆ ಬಂದೈತೆ. ನಾವು ಇದನ್ನು ಬಿಟ್ಟರೆ ಬೇರೆ ಫುಟ್ಪಾತು ನಾವು ಮಕ್ಳಿಗೆ ಏನು ಕೊಡೋದು? ಈಗ 4 ವರ್ಷ ಆಯ್ತು ಬೋರ್ ಕೊರೆಸಿ ಅಡಿಕೆ ಗಿಡ ಕಟ್ಟಿ, ಇನ್ನೇನು ಫಸಲಿ ಬರುತ್ತೆ. ದಿನ ಬೆಳಗ್ಗೆ ನಮಗೆ ನೆಮ್ಮದಿನೇ ಇಲ್ಲ. ನಾವು ಅದರಿಂದ ನಾವು ಜಮೀನು ಕೊಡೋಕ್ಕಾಗಲ್ಲ. ಅದು ಕೊಡೋಕ್ಕಾಗಲ್ಲ. ಯಾರು ಬಂದಿದ್ರು ಇವಾಗ ಜಮೀನು? ಇವಾಗ ಇದು ಮೊಬೈಲಲ್ಲೆಲ್ಲ ಬಂದೈತಲ್ಲ, ನಾವು ಜೀವನ ಮಾಡೋದು ಹೆಂಗೆ? ಯಾವ ಗಂಟೆಲಿ ಬರ್ತಾರೋ, ಯಾವ ಗಳಿಗೆಯಲ್ಲಿ ಬರ್ತಾರೋ ಅನ್ನೋ ಅಷ್ಟು ನಮ್ಗೆ ಆತಂಕ ಆಯ್ತೈತೆ. ಉಂಡು ನೀರು ಕುಡಿದ ನೀರು ಅರಗ್ತಾ ಇಲ್ಲ. ಅದರಿಂದ ನಾವು ಏನು ಮಾಡಿರೂ ನಾವು ಈ ಜಮೀನು ಬಿಟ್ಟು ಎಲ್ಲೂ ಹೋಗೋಕ್ಕಾಗಲ್ಲ. ನಾವು ಭಿಕ್ಷೆ ಬೇಡಬೇಕಾಗತ್ತೆ. ಈ ಭಿಕ್ಷೆ ಬೇಡೋರು ಇರ್ತಾರಲ್ಲ, ಹಳ್ಳಿ ಪಿಕಾರ್ ಅಂತ, ನಾವು ಒಂದೊಂದು ತಟ್ಟೆ ಕೊಟ್ಬಿಟ್ಟು ಇದು ಮಾಡಿದ್ವಿ. ನಮ್ಮನ್ನು ಬೇಕಾದರೆ ಜಮೀನು ಹತ್ರ ರೋಡಲ್ಲಿ ಮನಿಕೊಂಬಿಡ್ತೀವಿ. ಬುಲ್ಡೇಜರ್ ಹೊಡಿಸ್ಬಿಟ್ಟು ಅದ್ರ ಮೇಲೆ ಹೊಡ್ಕೊಂಡು ಹೋಗಲಿ, ತೊಂದರೆ ಇಲ್ಲ. ಅದನ್ನು ಬಿಟ್ಟರೆ ನಮ್ಗೆ ಇನ್ನೇನು ಗತಿನೇ ಇಲ್ಲ. ಅದರಿಂದ ಪರಿಹಾರ ಕೊಡ್ತೀನಿ ಅಂದರೆ ಬೇಡ, ಏನೂ ಬೇಡಿ, ಅದೇ ಇರೋದೇ ಸಾಕು. ನಾವು ಎಲ್ಲಿ ಈಗ ಈಗ ಇಷ್ಟು ಮಾಡೋದೇ ಇಷ್ಟು ವರ್ಷ ಆಯಿತು. ಮುಂದೆ ನಾವು ಎಲ್ಲೋಗಿ ಏನು ಮಾಡೋದು? ನಾವು ಭಿಕ್ಷೆ ಇದನ್ನು ಕೆರೆ ಪುಟ್ಪಾತಾಗನ ದುಡ್ಡು ಇವತ್ತು ಬರುತ್ತೆ, ನಾಳೆ ಹೋಗುತ್ತೆ. ತಿಂದು ಏತ್ಬಿಡ್ತೀವಿ, ಎಂಡ ಕುಡಿದ್ಬಿಡ್ತೀವಿ. ನಾಳೆ ಬೆಳಿಗ್ಗೆ ಏನು ಮಾಡೋದು ಹೇಳಿ? ದೇವ್ರನ್ನೇ ನಿಮ್ಮ ಪಾದ ಸಾಕ್ಷಿ ನಾವು ಬಿಡೋಕ್ಕಾಗಲ್ಲ. ನಮ್ಮ ಹೇಳ್ಬಾರ್ದು. ನಾವು ಹೋದ್ರೆ ಎಲ್ಲಿಗೆ ಹೋಗ್ಬೇಕು? ಹೆಂಡತಿ ಮಕ್ಕಳನ್ನೆಲ್ಲ ಏನು ಬೀದಿ ಪಾಲು ಮಾಡಬೇಕಾ? ನಾವೆಲ್ಲ ವಿಷಯ ಕೊಟ್ಬಿಡ್ಲಿ, ಇಲ್ಲ ಹಗ್ಗ ಕೊಟ್ಬಿಡ್ಲಿ, ಅದನ್ನು ಮಾರ್ಕ್ ನೇನಾಕಂದು ಸತ್ತೋಗ್ಬಿಡ್ತೀವಿ. ಯಾರು ದುರುದ್ದೇಶಕ್ಕೆ ಮಾಡಿದ್ರೆ ಅವ್ರ ವಂಶ ಹಾಳಾಗೋಗ್ಲಿ, ಅವ್ರ ಮನೆ ಗುಂಡಾಂತರ ಹೋಗಲಿ. ಅವರು ಅಪಮೃತ್ಯು, ಇದು ಕೈ ಹಾಕಿರೋರಿಗೆ ಅಪಮೃತ್ಯು. ಸತ್ಯವಾಗಲು ನಾನು ಹೇಳ್ತಾ ಇದ್ದೀನಿ. ನಮ್ಗೆ ಎಷ್ಟು ನೋವಾಯ್ತು ಅಂದರೆ, ನಮ್ಮ ದೇವ್ರ ಸಾಕ್ಷಿ, ನಮಗೆ ಯಾವ ಗಳಿಗೆಯಲ್ಲಿ ಏನು ಮಾಡ್ತಾರಪ್ಪ ಅನ್ನೋವಷ್ಟು ಇದೈತೆ. ಸಾಕಪ್ಪ ಸಾಕು, ನಾವು ಹುಟ್ಟಬಾರ್ದಾಗಿತ್ತು. ಹುಟ್ಟುಬಿಟ್ಟಿದ್ದಕ್ಕೆ ನಮಗಿದೆ ಶಿಕ್ಷೆ. ಯಾಕಿದಕ್ಕೆಲ್ಲ ಕೈ ಹಾಕಬೇಕು? ಅಲ್ಲೂರಾ ನಮ್ಮದು ಸಾಗರನಹಳ್ಳಿ ಸ್ವಾಮಿ. ಅಲ್ಲಿ ಒಂದು 10 ಮನೆ ಇದ್ದೀವಿ. 10 ಏಕಲು ಇದ್ದೀವಿ. ಎಲ್ಲರೂ ಜಮೀನೇ ಇಲ್ಲ ಸರ್. ಇದು ಬಿಟ್ಟರೆ ಇದು ಜಮೀನೇ ಇಲ್ಲ. ಅದೇ ನಾನು ಹೇಳಿದೆ, ನಾವು ತಟ್ಟೆ ತಗೊಂಡು ಭಿಕ್ಷೆ ಬಿಡಬೇಕು. ನಾವು ಅಮ್ಮ ತಾಯಿ ಅಂತ ಅಂಗಡಿ ಮನೆಗೆ ಹೋಗ್ಲೂ ಇರೋಲ್ಲ. ಮನೆಗಳಿಗೆ ಹಾಗೆ ಹಳೆ ಬಟ್ಟೆ ಇಕ್ಕಬೇಕಾಗುತ್ತೆ. ಮೊದಲು ನಾನು ಚಿಕ್ಕ ಹುಡುಗರು ಯಾರನ್ನ ದೊಡ್ಡವರು ಹಳೆ ಬಟ್ಟೆ ಕೊಟ್ಟರೆ ದೇವರೇ ಅಂತ ಕಣ್ಣಿಗೆ ಹೊತ್ಕೊಂಡು ಇಕ್ಕೊಂಡು ಆ ಸ್ಥಿತಿ ತರಬೇಕು ಅಂತ ಮಾಡ್ಯಾರ ಇಲ್ಲ ಜನಗಳನ್ನೆಲ್ಲರೂ. ದೇವ್ರಾಣೆ ನಾವು ಏನೇ ಪ್ರಾಣ ಹೋದ್ರೂ ನಾವು ಕೊಡೋಕ್ಕಾಗಲ್ಲ. HALನ ಸ್ಥಾಪನೆ ಆದ ಸಂದರ್ಭದಲ್ಲಿ ಖುಷಿಪಟ್ಟಿದ್ದ ಜನರು ಇದೀಗ ಮರುಕಪಟ್ಟುವಂಥ ಪರಿಸ್ಥಿತಿ ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಈಗಾಗಲೇ ಕೂಡ 610 ಎಕರೆ 630 ಎಕರೆಗಳನ್ನು ಸ್ವಾಧೀನಪಡಿಸಿಕೊಂಡು ಆ ಮೂಲಕವಾಗಿ ಅದನ್ನು ಅಭಿವೃದ್ಧಿಪಡಿಸುವಂಥ ಕೆಲಸವನ್ನು HAL ಮಾಡ್ತಾ ಇದೆ. ಇದರ ಜೊತೆಗೆ ಇನ್ನೂ ಕೂಡ 300 ಎಕರೆ ಕೃಷಿ ಭೂಮಿ ಬೇಕು ಅಥವಾ ಹೈವೇಗೆ ಹೊಂದಿಕೊಂಡಿರ್ತಕ್ಕಂಥ ಭೂಮಿ ಬೇಕು ಅಂತ ಹೇಳಿ KIDB ಮೂಲಕವಾಗಿ ಇದೀಗ ಒತ್ತಾಯ ಮಾಡ್ತಿರುವಂಥದ್ದು. ಈಗಾಗಲೇ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಿರ್ತಕ್ಕಂಥ ಏನು ಡ್ರಾಫ್ಟ್ ಇದೆ ಅಥವಾ ಒಂದು ಮಾಹಿತಿ ಇದೆ, ಇದರಿಂದಾಗಿ ಸ್ಥಳೀಯ ನಿವಾಸಿಗಳು ಸಾಕಷ್ಟು ಆತಂಕಕ್ಕೆ ಒಳಗಾಗಿದ್ದಾರೆ.
ಹಾಕಿದ್ದಾರೆ. 100ಕ್ಕೂ ಹೆಚ್ಚು ಕುಟುಂಬಗಳು, 1000ಕ್ಕೂ ಹೆಚ್ಚು ಜನರು ಇದರಿಂದಾಗಿ ಬೀದಿಗೆ ಬರ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಇದನ್ನು ಶತಾಯಗತಾಯವಾಗಿ ನಾವು ಅವಕಾಶವನ್ನು ಮಾಡಿಕೊಡೋದಿಲ್ಲ. ಇದನ್ನ ಪುನರ್ ಪರಿಶೀಲನೆ ಮಾಡಬೇಕು. ನಮ್ಮ ಭೂಮಿಯನ್ನು ನಮಗೆ ಬಿಟ್ಕೊಡ್ಬೇಕು. ನಮ್ಮ ಪೂರ್ವಜರು ಒಂದು ಏನು ಕೃಷಿಯನ್ನು ಮಾಡ್ಕೊಂಡು ಬರ್ತಿರ್ತಕ್ಕಂಥ ಭೂಮಿ ಇದು. ಯಾವುದೋ ಫಾರೆಸ್ಟ್ ಲ್ಯಾಂಡೋ ಇನ್ಯಾವುದೋ ಗೌರ್ಮೆಂಟಿಂದ ಪಡ್ಕೊಂಡಿರ್ತಕ್ಕಂಥ ಲ್ಯಾಂಡ್ ಅಲ್ಲ. ಈ ಭೂಮಿ ನಮ್ಮ ಸ್ವತ್ತು. ಹೀಗಾಗಿ ಈ ಭೂಮಿಗೋಸ್ಕರ ನಮ್ಮ ಹೋರಾಟ ನಿರಂತರವಾಗಿರುತ್ತೆ. ಈಗಾಗಲೇ ಕೂಡ ಶಾಸಕರು ಒಂದಿಷ್ಟು ಭರವಸೆಯನ್ನು ಕೊಟ್ಟಿದ್ದಾರೆ. ಅಂದರೆ ಈ ಭೂಮಿ ಬದಲಾಗಿ ನೀವು ಕೃಷಿ ಭೂಮಿ ಬೇಡ, ಒಂದು ಫಾರೆಸ್ಟ್ ಭೂಮಿಯನ್ನೇ ಕೂಡ ಪಡ್ಕೊಳ್ಳಿ ಅಂತ ಹೇಳಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ಬಗ್ಗೆ ಕೇಂದ್ರ ಸರ್ಕಾರ ಆಗಿರ್ಬೋದು, ರಾಜ್ಯ ಸರ್ಕಾರ ಆಗಿರ್ಬೋದು ಪುನರ್ ಪರಿಶೀಲನೆಯನ್ನು ಮಾಡಬೇಕು. ಈಗಾಗಲೇ ಕೂಡ ಬಿಡದಿ ಟೌನ್ಶಿಪ್ ವಿಚಾರದ ಬಗ್ಗೆ ಯಾವ ಮಟ್ಟಿಗೆ ಹೋರಾಟ ನಡೀತಾ ಇದೆಯೋ, ಜೊತೆಗೆ ತುಮಕೂರಿನಲ್ಲಿರ್ತಕ್ಕಂಥ ರಿಂಗ್ ರೋಡಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ಹೋರಾಟ ನಡೀತಾ ಇದೆಯೋ ಅದೇ ಮಾದರಿಯಾಗಿರ್ತಕ್ಕಂಥ ಹೋರಾಟ ತುಮಕೂರು ಜಿಲ್ಲೆಯ ಬಿದರೆಹಳ್ಳಿ ಕಾವಲಿನಲ್ಲಿ ರೈತರು ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಇದಕ್ಕೆ ಆಸ್ಪದವನ್ನು ಕೊಡಬಾರ್ದು ಅಂತ ಹೇಳಿದ್ರೆ ಸರ್ಕಾರ ಕೂಡಲೇ ನಿರ್ಧಾರವನ್ನು ತೆಗೆದುಕೊಳ್ಬೇಕು, ಈ ಬಗ್ಗೆ ಕ್ರಮವನ್ನು ತೆಗೆದುಕೊಳ್ಬೇಕು ಅನ್ನುವಂತಹದ್ದು ಇಲ್ಲಿರ್ತಕ್ಕಂಥ ಜನರ ಒತ್ತಾಯ. ಕ್ಯಾಮ್ರಾ ಪರ್ಸನ್ ನಾಗರಾಜ್ ಜೊತೆ ಮಂಜುನಾಥ್, ಪ್ರಗತಿ ಟಿವಿ, ತುಮಕೂರು.